Hello students, welcome back to my channel. NCERT ಕ್ಲಾಸ್ 9 ಸಿಲೆಬಸ್ನ ಕಂಪ್ಲೀಟ್ ಅಪ್ಗ್ರೇಡ್ ಮಾಡಿದ್ದಾರೆ. ಲೈಕ್ ಮೆನಿ ಚಾಪ್ಟರ್ಸ್ ವಾಸ್ ಕಂಪ್ಲೀಟ್ಲಿ ರಿಮೂವ್ಡ್ ಆ್ಯಂಡ್ ಮತ್ತು ಎಷ್ಟೋ ಹೊಸ ಚಾಪ್ಟರ್ಸ್ನ ಆ್ಯಡ್ ಮಾಡಿದ್ದಾರೆ. ಅಡ್ವಾನ್ಸ್ಡ್ ಸಿಲೆಬಸ್ ಈವನ್ ಕ್ಲಾಸ್ 10 ಕ್ಲಾಸ್ 9ಗೆ ತಂದಿದ್ದಾರೆ. ಹಾಗೆ ಈವನ್ ಕ್ಲಾಸ್ 11-12 ಅಲ್ಲಿರುವಂತಹ ಕೆಲವೊಂದು ಸಿಲೆಬಸ್ನ ಕ್ಲಾಸ್ 9ನಲ್ಲೇ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಜಸ್ಟ್ ಇಮ್ಯಾಜಿನ್ ಹೌ ಮಚ್ ಗ್ರೇಟ್ ಅಪ್ಗ್ರೇಡ್ ಇಟ್ ಇಸ್. ಲೈಕ್ ಆಲ್ಮೋಸ್ಟ್ ಎವ್ರಿ ಸಬ್ಜೆಕ್ಟ್ ಅವರು ಚೇಂಜ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಇನ್ ಡೀಟೇಲ್ ಆಗಿ. ಮ್ಯಾಥ್ಸ್, ಸೈನ್ಸ್, ಸೋಷಲ್ಸ್, ಇಂಗ್ಲೀಷ್ ಎಸ್ಪೆಷಲಿ ಎ ಗ್ರೇಟ್ ಅಪ್ಗ್ರೇಡ್ ಟು ಲಿಫ್ಟ್ ಯುವರ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಎಸ್ಪೆಷಲಿ. ಆಮೇಲೆ AI ಟೂಲ್ಸ್ ಜೊತೆ ನಾವು ಇವತ್ತಿನ ವರ್ಲ್ಡಲ್ಲಿ ಮಕ್ಕಳು ಎಷ್ಟು ಅಡ್ವಾನ್ಸ್ ಆಗ್ತಿದ್ದಾರೆ ಅದನ್ನು ಗಮನದಲ್ಲಿ ಇಟ್ಕೊಂಡು ಮಾಡಿದ್ದಾರೆ ಕೂಡ. ಪ್ಲಸ್ ಮೋರ್ ಲೈಕ್ಲಿ ಸೈನ್ಸ್ ಎಸ್ಪೆಷಲಿ ಇಟ್ ಹ್ಯಾಸ್ ಶಿಫ್ಟೆಡ್ ಟು ಮೋರ್ ಪ್ರಾಕ್ಟಿಕಲ್ ವೇ ಆಫ್ ಲರ್ನಿಂಗ್. ಸೊ ದಟ್ ಈಸ್ ಒನ್ ಆಫ್ ದ ಗುಡ್ ಥಿಂಗ್. ಓಕೆ, ಈಗ ಏನು ಆ್ಯಕ್ಚುಲಿ ಚೇಂಜಸ್ ಆಗಿದೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಲೆಟ್ ಅಸ್ ಡೈವ್ ಇನ್ ಟು ಮ್ಯಾಥಮೆಟಿಕ್ಸ್. ನಿಮಗೆ ಗೊತ್ತಿದೆ, ಪರ್ಟಿಕ್ಯುಲರ್ಲಿ ಕ್ಲಾಸ್ 9 ಸಿಲೆಬಸ್ಸು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಇರುತ್ತೆ. ಪಾರ್ಟ್ 1ನಲ್ಲಿ ನಿಮಗೆ ಆಲ್ ದ ಲ್ಯಾಂಗ್ವೇಜಸ್, ಕನ್ನಡ, ಹಿಂದಿ, ಇಂಗ್ಲೀಷ್, ಸಂಸ್ಕ್ರಿಟ್, ಮೆನಿ ಅದರ್ ಲ್ಯಾಂಗ್ವೇಜಸ್ ಬರುತ್ತೆ. ಪಾರ್ಟ್ 2ನಲ್ಲಿ ಕೋರ್ ಸಬ್ಜೆಕ್ಟ್ಸ್ ಬರುತ್ತೆ. ಸೊ ಈಗ ಕೋರ್ ಸಬ್ಜೆಕ್ಟ್ಸ್ನ ಸಿಲೆಬಸ್ ಚೇಂಜಸ್ ಏನೇನಾಗಿದೆ ಅಂತ ನೋಡೋಣ. ಅದರಲ್ಲಿ ಮ್ಯಾಥಮೆಟಿಕ್ಸ್ ಫಸ್ಟ್. ಓಕೆ, ಮ್ಯಾಥಮೆಟಿಕ್ಸಲ್ಲಿ ನಮಗೆ ಟೋಟಲ್ 12 ಚಾಪ್ಟರ್ಸ್ ಇತ್ತು, ರೈಟ್? ಈಗ ಅದು 15 ಚಾಪ್ಟರ್ಸ್ ಆಗುತ್ತೆ. ಏನು ತುಂಬ ಹೆದರೋ ಅವಶ್ಯಕತೆ ಇಲ್ಲ, ಅಥವಾ ಏನೋ ಜಾಸ್ತಿ ಮಾಡಿದ್ದಾರೆ ಅಂತೇನಿಲ್ಲ. ಆ್ಯಕ್ಚುಲಿ ಇರೋ ಸಿಲೆಬಸ್ನ ಸ್ವಲ್ಪ ಮಾಡಿಫೈ ಮಾಡಿದ್ದಾರೆ. ಆದರೆ ಒಂದು ಪರ್ಟಿಕ್ಯುಲರ್ ಸಿಲೆಬಸ್ ಅಥವಾ ನ್ಯೂ ಬ್ರ್ಯಾಂಚ್ ಆಫ್ ಮ್ಯಾಥಮೆಟಿಕ್ಸ್ನ ಹೊಸ ಚಾಪ್ಟ್ರಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದೇನು ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, ಚಾಪ್ಟರ್ 6 ಸೀಕ್ವೆನ್ಸಸ್ ಆ್ಯಂಡ್ ಪ್ರೋಗ್ರೆಷನ್ಸ್. ಇದನ್ನು ಸಿಂಪಲ್ಲಾಗಿ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅಂದರೆ AP ಮತ್ತು ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ಸ್ ಅಂದರೆ GP. ಆ್ಯಕ್ಚುಲಿ ಇದು AP ನಮಗೆ ಕ್ಲಾಸ್ 10ಥಲ್ಲೇ ಇತ್ತು, ಈಗ ಇದೆ ಕೂಡ. ಓಕೆ, ಆದರೆ GP ಇದೆಯಲ್ವ, ಇದು ಕ್ಲಾಸ್ 11 ಅಥವಾ 12ಅಲ್ಲಿ ಬರುವಂಥ ಸಿಲೆಬಸ್. ಇದು ನಾವು ದೇ ಆರ್ ಇಂಟ್ರೊಡ್ಯೂಸ್ಡ್ ಇನ್ ಕ್ಲಾಸ್ 9. ಎರಡೂ ಕೂಡ ಸೇರಿಸ್ಬಿಟ್ಟು ಕ್ಲಾಸ್ 9ನಲ್ಲೇ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ದಟ್ ನೆಕ್ಸ್ಟ್ ಇಯರ್ ಡೆಫಿನೆಟ್ಲಿ ಇದರದ್ದು ಅಡ್ವಾನ್ಸ್ಡ್ ವರ್ಷನ್ಸ್ ಅಥವಾ ನೆಕ್ಸ್ಟ್ ಲೆವೆಲ್ ಆಫ್ ಸಿಲೆಬಸ್ ನಿಮಗೆ ಕ್ಲಾಸ್ 10ನಲ್ಲೂ ಕೂಡ ನೋಡ್ಬೋದು. ಹಾಗಾಗಿ ಈಗ ಮೇಜರ್ ಸರ್ಜರಿನ ಕ್ಲಾಸ್ 9ನಲ್ಲೇ ಮಾಡಿದ್ದಾರೆ. ಮೇಜರ್ ಮ್ಯಾಥಮೆಟಿಕ್ಸಲ್ಲಿ ಏನು ಚೇಂಜಸ್ ಆಗಿದೆ, 12 ಚಾಪ್ಟರ್ಸ್ ನಿಮಗೆ ಈಗ 15 ಚಾಪ್ಟರ್ಸ್ ಆಗುತ್ತೆ. ಹಾಗೆ ಈ ಪಾಲಿನಾಮಿಯಲ್ ಚಾಪ್ಟರ್ನ ನಿಮಗೆ ಎರಡು ಪಾರ್ಟಾಗಿ ಡಿವೈಡ್ ಮಾಡಿದ್ದಾರೆ. ಪಾರ್ಟ್ 1 ಹಾಗೆ ಪಾರ್ಟ್ 2 ಅಂಥೇಳಿ. ಇದರಿಂದ ನಿಮಗೆ ಪಾಲಿನಾಮಿಯಲ್ಸ್ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ, ಸೊ ಕನ್ಫ್ಯೂಷನ್ಸ್ ಇರೋದಿಲ್ಲ. ಹಾಗೆ ಲಾಸ್ಟ್ ಒನ್ ಏನು ಅಂತ ಹೇಳಿದ್ರೆ ಒನ್ ಮೋರ್ ಅಡಿಷನ್ ಮಾಡಿದ್ದಾರೆ. ಎಲ್ಲಿ ಲೀನಿಯರ್ ಈಕ್ವೇಷನ್ಸಲ್ಲಿ ಗ್ರಾಫ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ದಟ್ಸ್ ಆಲ್. ಸೊ ಒಂದು ಎಕ್ಸ್ಟ್ರಾ ಇತ್ತು ಮುಂಚೆನೂ ಕೂಡ, ಬಟ್ ಇವಾಗ ಮತ್ತೆ ರಿವೈವ್ ಮಾಡಿದ್ದಾರೆ. ಸೊ ದೀಸ್ ಆರ್ ದ ಮೇಜರ್ ಚೇಂಜಸ್ ಇನ್ ಮ್ಯಾಥಮೆಟಿಕ್ಸ್. ಇಷ್ಟೇನಾ? ಇದಲ್ಲದೆ ವೆರಿ ಇಂಪಾರ್ಟೆಂಟ್ AP ಮತ್ತು GP, ಅರ್ಥಮೆಟಿಕ್ ಪ್ರೋಗ್ರೆಷನ್ ಆ್ಯಂಡ್ GP ಅಂಥೇಳಿ ಹೊಸ ಟಾಪಿಕ್ನ ಆ್ಯಡ್ ಮಾಡಿದ್ದಾರೆ. ಓಕೆ, ಅದು ಸ್ವಲ್ಪ ಅಡ್ವಾನ್ಸ್ಡ್ ಸಿಲೆಬಸ್ಸು, ಪರವಾಗಿಲ್ಲ, ಏನಿಲ್ಲ, ಈಸಿಯಾಗಿ ಕಲಿಬೋದು. ಇದನ್ನೆಲ್ಲ ನೀವು ಇಂಟ್ಯಾಕ್ಟ್ ಕಲಿಬೇಕು ಫಾಸ್ಟಾಗಿ ಅಂತ ಹೇಳಿದ್ರೆ ನನ್ನ ಚಾನಲ್ನ ನೋಡ್ತಾ ಇರಿ. ಹಾಗೆ ನಿಮಗೆ APಗೆ ಆಲ್ರೆಡಿ ನನ್ನ ಚಾನಲ್ನಲ್ಲಿ ವೀಡಿಯೋಸ್ ಅವೈಲೇಬಲ್ ಇದೆ. ಕ್ಲಾಸ್ 10 ರಿಲೇಟೆಡ್ ನಾನು ಮಾಡಿದ್ದೀನಿ. ಫಸ್ಟ್ ಇಂಟ್ರೊಡಕ್ಷನ್ ವೀಡಿಯೋಸ್, ಫಸ್ಟ್ 1 or 2 ವಿಡಿಯೋಸ್ ರಿಲೇಟೆಡ್ ಟು AP ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ಬ್ರ್ಯಾಂಚ್ ಯಾವ ರೀತಿ ಇದೆ ಅಂತ. ಅದ್ರದ್ದು ಎಕ್ಸ್ಟೆನ್ಷನ್ ವರ್ಷನು ನಿಮಗೆ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಇರೋದು. ವಿಡಿಯೋ ಇಸ್ ರೆಡಿಲಿ ಅವೈಲೇಬಲ್. ಓಕೆ, ಅದನ್ನು ಆ ವಿಡಿಯೋದ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಕೊಳ್ಳಿ. ಸೊ ವೆರಿ ಮೇಜರ್ ಸರ್ಜರಿ, ಅಡಿಷನ್ ಆಫ್ ನ್ಯೂ ಸಿಲೆಬಸ್, ಅರ್ಥಮೆಟಿಕ್ ಪ್ರೋಗ್ರೆಷನ್ ಆ್ಯಂಡ್ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್. ಓಕೆ, ನೆಕ್ಸ್ಟ್ ಸೈನ್ಸಲ್ಲಿ ಏನೇನು ಚೇಂಜಸ್ ಆಗಿದೆ ನೋಡೋಣ. ಇದು ಸೈನ್ಸ್ ಸಿಲೆಬಸ್ ಈಗ ಇದ್ದಿದ್ದು, ಅದರಲ್ಲಿ 12 ಚಾಪ್ಟರ್ಸ್ ಇದೆ, ರೈಟ್? ಈಗ ಈ 12 ಚಾಪ್ಟರ್ಸ್ ಎಷ್ಟು ಆಗಿದೆ? 11 ಚಾಪ್ಟರ್ಸ್ಗೆ ರೆಡ್ಯೂಸ್ ಆಗಿದೆ. ಇದರಲ್ಲಿ ಮೇಜರ್ ಆಗಿ ದ ಫಸ್ಟ್ ಚಾಪ್ಟರ್ ಇಟ್ ಸೆಲ್ಫ್ ದೇ ಹ್ಯಾವ್ ರಿಮೂವ್ಡ್. ಇದು ಅವಶ್ಯಕತೆ ಇಲ್ಲ ಅಂಥೇಳಿ, ಯಾಕೆಂದರೆ ಕ್ಲಾಸ್ 5, 6, 7ನಲ್ಲೇ ಇದ್ರ ಬಗ್ಗೆ ಇನ್ ಡೀಟೇಲಾಗಿ ಕಲ್ತಿರ್ತೀವಿ ನಾವು. ಈಗ ಅಡ್ವಾನ್ಸ್ಡ್ ಸೈನ್ಸಲ್ಲಿ ಏನೆಲ್ಲ ಅಡ್ವಾನ್ಸ್ಮೆಂಟ್ ಆಗಿದೆ ಅದನ್ನು ಕೂಡ ಮಕ್ಕಳು ಇದನ್ನು ಆಲ್ರೆಡಿ ಕಲ್ತಿರ್ತಾರೆ. ಇದನ್ನು ಮತ್ತೆ ಇಲ್ಲಿ ಕಲಿಯೋ ಅವಶ್ಯಕತೆ ಇರೋದಿಲ್ಲ. ಗುಡ್ ಮೂವ್ ಆ್ಯಕ್ಚುಲಿ. ದೆನ್ ದಿಸ್ ಈಸ್ ಇನ್ ಕೆಮಿಸ್ಟ್ರಿ, ಒನ್ ಚಾಪ್ಟರ್ ರಿಮೂವ್ ಮಾಡಿದ್ದಾರೆ. ಹಾಗೆ ಗ್ರಾವಿಟೇಷನ್ ಕೂಡ ರಿಮೂವ್ ಮಾಡಿದ್ದಾರೆ ಇನ್ ಫಿಸಿಕ್ಸ್. ಇದು
ಐ ಡೋಂಟ್ ಥಿಂಕ್ ಸೊ ಇಟ್ ಈಸ್ ವೆರಿ ಮಚ್ ರಿಕ್ವೈರ್ಡ್. ಇದನ್ನು ರಿಮೂವ್ ಮಾಡೋ ಅವಶ್ಯಕತೆ ಇರಲಿಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಮಕ್ಕಳಿಗೆ ಒಂದು ಸ್ವಲ್ಪ ರಿಲೇಟೆಡ್ ಟು ಸ್ಪೇಸ್ ಆ್ಯಂಡ್ ಸೈನ್ಸ್ ವಿಷಯದಲ್ಲಿ ಬೇಕಾಗಿರುವಂಥ ಚಾಪ್ಟರ್. ಓಕೆ, ದೇರ್ ಡಿಸಿಷನ್ ಈಸ್ ಗುಡ್. ಈಗ ನಿಮಗೆ ಫಿಸಿಕ್ಸಲ್ಲಿ 5 ಚಾಪ್ಟರ್ಸಿಂದ ನಿಮಗೆ 4 ಚಾಪ್ಟರ್ ರೆಡ್ಯೂಸ್ ಆಗುತ್ತೆ. ಕೆಮಿಸ್ಟ್ರಿಯಲ್ಲಿ 4ಇಂದ ನಿಮಗೆ 3 ಚಾಪ್ಟರ್ಸ್ ರೆಡ್ಯೂಸ್ ಆಗುತ್ತೆ, ಮೀನ್ಸ್ 3 ಚಾಪ್ಟರ್ಸ್ ಆಗುತ್ತೆ. ಹಾಗೆ ಫಿಸಿಕ್ಸಲ್ಲಿ ಅಡಿಷನ್ ಏನು ಮಾಡಿದ್ದಾರೆ ಅಂತ ನೋಡೋದಾದರೆ, ಈ ವರ್ಕ್ ಆ್ಯಂಡ್ ಎನರ್ಜಿ ಚಾಪ್ಟರ್ನ ಎಕ್ಸ್ಟೆಂಡ್ ಮಾಡಿ ಅದರಲ್ಲಿ ಸಿಂಪಲ್ ಮಷಿನ್ಸ್ ಅನ್ನೋ ಟಾಪಿಕ್ನ ಆ್ಯಡ್ ಮಾಡಿದ್ದಾರೆ. ಈಸಿ ಇರುತ್ತೆ, ಪುಲ್ಲೀಸ್ ಬಗ್ಗೆ ಮತ್ತು ಸಿಂಪಲ್ ಲಿವರ್ ಮೆಕ್ಯಾನಿಸಮ್ಸ್ ಬಗ್ಗೆ ಇರುತ್ತೆ. ದಟ್ ಈಸ್ ಫೈನ್, ಗುಡ್ ಆ್ಯಕ್ಚುಲಿ. ಹಾಗೆ ಕೆಮಿಸ್ಟ್ರಿಯಲ್ಲೂ ಕೂಡ ನಿಮಗೆ ಅಯಾನಿಕ್ ಬಾಂಡ್ಸ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ ಹೊಸದಾಗಿ. ದಟ್ ಈಸ್ ಆಲ್ಸೋ ಗುಡ್ ಅಡಿಷನ್ ಅಂತಲೇ ಹೇಳ್ಬೋದು. ಇದಿಷ್ಟು ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ. ಬಯಾಲಜಿಯಲ್ಲಿ ಓನ್ಲಿ ಅಡಿಷನ್. ಆ್ಯಕ್ಚುಲಿ ಇಲ್ಲೂ ಒಂದು ಚಾಪ್ಟರ್ನ ರಿಮೂವ್ ಮಾಡಿದೆ. ದಟ್ ಇಸ್ ಚಾಪ್ಟರ್ 12 ಕಂಪ್ಲೀಟ್ಲಿ ರಿಮೂವ್ ಮಾಡಿದ್ದಾರೆ. ಇದಲ್ಲದೆ ದೆರ್ ಆರ್ ಮೆನಿ ಅಡಿಷನ್ಸ್ ದೇ ಹ್ಯಾವ್ ಡನ್. ಓಕೆ, ಎಸ್ಪೆಷಲಿ ಪರ್ಟಿಕ್ಯುಲರ್ಲಿ ದೇ ಹ್ಯಾವ್ ಆ್ಯಡೆಡ್ 2 ಚಾಪ್ಟರ್ಸ್. ಯಾವ್ದ್ಯಾವುದು ಅಂತ ಹೇಳಿದ್ರೆ ರಿಪ್ರೊಡಕ್ಷನ್, ಇನ್ನೊಂದು ಡೈವರ್ಸಿಟಿ. ಈ 2 ಚಾಪ್ಟರ್ನ ಮೇಜರಾಗಿ ಆ್ಯಡ್ ಮಾಡಿದ್ದಾರೆ. ಹಾಗೆ ಈ ಟಿಶ್ಯೂ ಚಾಪ್ಟರ್ಸಲ್ಲಿ ನಮಗೆ ಒಂದಷ್ಟು ಎಕ್ಸ್ಟ್ರಾ ಸಿಲೆಬಸ್ನ ನೋಡೋಕ್ಕೆ ಸಿಗುತ್ತೆ. ಇವತ್ತಿನ ಲೈಕ್ ಮಾಡರ್ನ್ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಟಿಶ್ಯೂಸ್, ಆಮೇಲೆ ನಮಗೆ ಯಾವ ರೀತಿ ಅದು ಡೈಲಿ ಲೈಫಲ್ಲಿ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಸಿಲೆಬಸ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಬಯಾಲಜಿನಲ್ಲಿ ನಮಗೆ ಮೇಜರ್ ಅಡಿಷನ್ ಆಗಿರೋದು ಕಾಣುತ್ತೆ. ಇದೆಲ್ಲ ನಮಗೆ ರಿಯಲಿ ಒಂದು ಪ್ರಾಕ್ಟಿಕಲ್ ಲೈಫಿಗೆ ಎಕ್ಸ್ಪ್ಲೋರ್ ಮಾಡುವಂತಹ ಒಂದು ಸಿಲೆಬಸ್ ಈಗಾಗಿದೆ ಅಂದ್ಕೋತೀನಿ. ಫುಡ್ ರಿಸೋರ್ಸಸ್ ಅವಶ್ಯಕತೆ ಇರಲಿಲ್ಲ, ದಟ್ಸ್ ವೆರಿ ಗುಡ್. ಅದನ್ನು ಕೂಡ ರಿಮೂವ್ ಮಾಡಿದ್ದಾರೆ. ಮೈ ಪರ್ಸ್ನಲ್ ಒಪಿನಿಯನ್ ಅಂದರೆ ಗ್ರಾವಿಟೇಷನ್ ಚಾಪ್ಟರ್ ಕೂಡ ಇರಬೇಕಿತ್ತು ಅಂತ. ಬಟ್ ನಿಮಗೆ ಬೇಕಿತ್ತಾ? ನಿಜವಾಗ್ಲೂ ರಿಮೂವ್ ಮಾಡಿರೋದೇ ಖುಷಿಯಾಗಿದೆ ಅನಿಸುತ್ತೆ. ಬಟ್ ಕಲಿಬೇಕು, ತುಂಬ ಕಲಿಯೋದಿರುತ್ತೆ. ಓಕೆ, ಅದು ಕೂಡ ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಟಾಪಿಕ್ ಅಂತ ನನಗೆ ಅನಿಸುತ್ತೆ. ಈಗ ಒಂದ್ಸಲಿ ಗ್ಲ್ಯಾನ್ಸ್ ಮಾಡಿಬಿಡೋಣ ಯಾವುದೆಲ್ಲ ರಿಮೂವ್ ಆಗಿದೆ, ಆ್ಯಡ್ ಆಗಿದೆ ಅಂತ ಸೈನ್ಸಲ್ಲಿ ಕೂಡ. ಫಸ್ಟ್ ಫಿಸಿಕ್ಸಲ್ಲಿ ಬಂದರೆ ಗ್ರಾವಿಟೇಷನ್ ಚಾಪ್ಟರ್ ಇಸ್ ಕಂಪ್ಲೀಟ್ಲಿ ರಿಮೂವ್ಡ್. ಹೆನ್ಸ್ ಟೋಟಲ್ 5 ಚಾಪ್ಟರ್ಸ್ ಆಫ್ ಫಿಸಿಕ್ಸ್ ರೆಡ್ಯೂಸ್ ಟು 4 ಚಾಪ್ಟರ್ಸ್ ನಾವು. ಹಾಗೆ ವರ್ಕ್ ಎನರ್ಜಿ ಚಾಪ್ಟ್ರಲ್ಲಿ ನಿಮಗೆ ಇದನ್ನು ಎಕ್ಸ್ಟೆಂಡ್ ಮಾಡಿ ಸಿಂಪಲ್ ಮಷಿನ್ಸ್ನ ಆ್ಯಡ್ ಮಾಡಿದ್ದಾರೆ. ಇದು ನಿಮಗೆ ನೋಡೋಕ್ಕೆ ಮೋರ್ ಲೈಕ್ಲಿ ಎ ಪ್ರಾಕ್ಟಿಕಲ್ ವೇ ಆಫ್ ಲರ್ನಿಂಗ್ ಕಡೆ ಹೋದಂಗಿದೆ ಫಿಸಿಕ್ಸು. ಗುಡ್ ಆ್ಯಕ್ಚುಲಿ. ಓಕೆ, ನೆಕ್ಸ್ಟ್ ಕೆಮಿಸ್ಟ್ರಿಯಲ್ಲಿ ನೋಡೋಣ. ಕೆಮಿಸ್ಟ್ರಿಯಲ್ಲಿ ಮ್ಯಾಟರ್ ಇನ್ ಅವರ್ ಸರೌಂಡಿಂಗ್ಸ್ ಫಸ್ಟ್ ಚಾಪ್ಟರ್ ಕಂಪ್ಲೀಟ್ಲಿ ರಿಮೂವ್ಡ್. ಸೊ ಹಾಗಾಗಿ ಟೋಟಲ್ 4 ಚಾಪ್ಟರ್ಸಿಂದ ನಮಗೆ ಕೆಮಿಸ್ಟ್ರಿ 3 ಚಾಪ್ಟರ್ಸ್ ಆಗಿದೆ. ಹಾಗೆ ಕೆಮಿಸ್ಟ್ರಿಯಲ್ಲಿ ನಮಗೆ ಕೆಲವೊಂದು ಚಾಪ್ಟರ್ಸ್ದು ನೇಮ್ ಚೇಂಜ್ ನೋಡೋಕ್ಕೂ ಸಿಗುತ್ತೆ. ಅದಲ್ಲದೆ ಅಯಾನಿಕ್ ಕಾಂಪೌಂಡ್ ಅನ್ನೋ ಒಂದು ಟಾಪಿಕ್ನ ಆ್ಯಡ್ ಮಾಡಿದ್ದಾರೆ. ಕೆಮಿಸ್ಟ್ರಿಯಲ್ಲಿ ಇಷ್ಟು ಮಾತ್ರ ಚೇಂಜಸ್ ಆಗಿದೆ. ಬಯಾಲಜಿಯಲ್ಲಿ ನೋಡೋದಾದರೆ ಬಯಾಲಜಿಯಲ್ಲಿ ಇಂಪ್ರೂವ್ಮೆಂಟ್ ಇನ್ ಫುಡ್ ರಿಸೋರ್ಸಸ್ ಕಂಪ್ಲೀಟ್ಲಿ ರಿಮೂವ್ ಮಾಡಿದ್ದಾರೆ. ಹಾಗೆ 2 ಇಂಪಾರ್ಟೆಂಟ್ ಚಾಪ್ಟರ್ನ ಆ್ಯಡ್ ಮಾಡಿದ್ದಾರೆ. ದಟ್ ಈಸ್ ಒನ್ ಈಸ್ ರೀಪ್ರೊಡಕ್ಷನ್, ಹಾಗೆ ಇನ್ನೊಂದು ಡೈವರ್ಸಿಟಿ. ಹಾಗೆ ಇನ್ನೊಂದು ಚೇಂಜಸ್ ಏನು ಅಂದರೆ ಟಿಶ್ಯೂಸ್ ಚಾಪ್ಟ್ರಲ್ಲಿ ನಮಗೆ ಸ್ವಲ್ಪ ಮಾಡರ್ನ್ ಚೇಂಜ್ಡ್ ಸಿಲೆಬಸ್ ಆ್ಯಡ್ ಮಾಡೋಕ್ಕೆ ನೋಡಿದ್ದಾರೆ, ಮೀನ್ಸ್ ಆ್ಯಡ್ ಮಾಡಿದ್ದಾರೆ. ದಟ್ಸ್ ಗುಡ್. ದಿಸ್ ಈಸ್ ಅಬೌಟ್ ಬಯಾಲಜಿ. ವೆರಿ ಇಂಪ್ರೆಸಿವ್ ಚೇಂಜಸ್ ಎಲ್ಲಾಗಿದೆ ಅಂತ ಹೇಳಿದ್ರೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂದರೆ ಇಂಗ್ಲೀಷಲ್ಲಾಗಿದೆ. ಹಾಗೆ ಸೋಷಿಯಲ್ ಸೈನ್ಸಲ್ಲೂ ತುಂಬ ಚೇಂಜಸ್ ಆಗಿದೆ. ಬಟ್ ಸೋಷಿಯಲ್ ಸೈನ್ಸಿಂದ ನಾನು ಡಿಸ್ಕಸ್ ಮಾಡಲ್ಲ. ಬಟ್ ಇಂಗ್ಲೀಷಲ್ಲಿ ಏನೇನು ಚೇಂಜಸ್ ಆಗಿದೆ ಅದರಲ್ಲೂ ಇಂಪಾರ್ಟೆಂಟ್ ಕೆಲವೊಂದು ವಿಷಯಗಳನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ರಿಲೇಟೆಡ್ ಟು ರಿಸರ್ಚ್ ಅನಾಲಿಸಿಸ್, ಹಾಗೆ ಪರ್ಸುವೇಸಿವ್ ಸ್ಕಿಲ್ಸ್, ಎಸೆ ರೈಟಿಂಗ್ ಸ್ಕಿಲ್ಸ್. ಎಸ್ಪೆಷಲಿ ಇಂಗ್ಲೀಷಲ್ಲಿ ಈ ರೈಟಿಂಗ್ ಸ್ಕಿಲ್ಗೆ ತುಂಬ ಚೇಂಜಸ್ನ ತರಬೇಕು ಅಂತ ಮಾಡ್ದಂಗಿದೆ. ಓಕೆ, ರಿಸರ್ಚ್ ಅನಾಲಿಸಿಸ್ಗೆ ಡೆಫಿನೆಟ್ಲಿ ಯು ಹ್ಯಾವ್ ಟು ಯೂಸ್ AI ಟೂಲ್ಸ್. ಗುಡ್ ಆ್ಯಕ್ಚುಲಿ. ಬರೀ ಇದಿಷ್ಟಕ್ಕೆ ಎಲ್ಲ ಸಿಲೆಬಸ್ಸು ಎಲ್ಲ ಚಾಪ್ಟರ್ಸ್ಗೂ ನೀವು AI ಟೂಲ್ಸ್ನ ಯೂಸ್ ಮಾಡಿ. ನಥಿಂಗ್ ರಾಂಗ್, ಯು ಗೋಯಿಂಗ್ ಟು ಲರ್ನ್ ಸಮಥಿಂಗ್, ನೋ ಡೌಟ್ ಅಬೌಟ್ ಇಟ್. ಓಕೆ, ಸ್ಪೆಂಡ್ ವ್ಯಾಲ್ಯುಬಲ್ ಟೈಮ್ ವಿತ್ ದೆಮ್ ಅಷ್ಟೆ. ಓಕೆ, ಸ್ಕ್ರೀನ್ ಟೈಮ್ನ ಅನಾವಶ್ಯಕವಾಗಿ ಜಾಸ್ತಿ ಮಾಡಬೇಡಿ. ಫಾರ್ ಅದರ್ ಪರ್ಪಸಸ್, ಗೇಮಿಂಗ್ ಅಂಡ್ ಅದರ್ಸ್. ನಾನು ಹೇಳ್ತಾ ಇರೋದು ತುಂಬ ಜಾಸ್ತಿ ಮಾಡಬೇಡಿ ಅಂತ ಅಷ್ಟೆ. ಓಕೆ, ಲಿಮಿಟೆಡ್ ಆಗಿ ಯೂಸ್ ಮಾಡೋದು ತುಂಬ ಉಪಯುಕ್ತ ಅಷ್ಟೆ.
ಇದಲ್ಲದೆ 2-3 ಬುಕ್ಸ್ ಇತ್ತಲ್ವ, ಬಿ ಹೈವ್ ಮತ್ತು ಮೊಮೆಂಟ್ಸ್ ಅಂತ, ಅದನ್ನೆಲ್ಲ ರೆಡ್ಯೂಸ್ ಮಾಡಿ ಒಂದೇ ಟೆಕ್ಸ್ಟ್ ಬುಕ್ ಮಾಡಿದ್ದಾರೆ ಇಂಗ್ಲೀಷ್ಗೆ. ಸೊ ದಟ್ ಈಸ್ ಕಾವೇರಿ ಟೆಕ್ಸ್ಟ್ ಬುಕ್. ಇನ್ನು ಮುಂದೆ ಇಂಗ್ಲೀಷ್ಗೆ ಒಂದೇ ಟೆಕ್ಸ್ಟ್ ಬುಕ್ ಇರುತ್ತೆ. ಸೊ ಈ ಥರ ಮೇಜರ್ ಸರ್ಜರೀಸ್ನ ಮಾಡಿದ್ದಾರೆ. ಸೋಷಲ್ಸಲ್ಲೂ ಕೂಡ ತುಂಬ ಸರ್ಜರೀಸ್ ಇದೆ, ಬಟ್ ವಿಲ್ ಸ್ಟಿಕ್ ಟು ದಿಸ್ ಮಚ್ ಚೇಂಜಸ್. ಓಕೆ, ದಿಸ್ ಈಸ್ ನಾಟ್ ಆನ್ ಆರ್ಡಿನರಿ ಚೇಂಜ್ ವಾಟ್ ಎವರ್ ಸೊ ಫಾರ್ ದೇ ಹ್ಯಾವ್ ಡನ್. ಇಟ್ ಈಸ್ ಎ ಗುಡ್ ಸ್ಟೆಪ್ ಅಹೆಡ್. ಇಷ್ಟು ಸಾಕಾಗೋದಿಲ್ಲ, ಬಟ್ ಡೆಫಿನೆಟ್ಲಿ ಇಟ್ಸ್ ಎ ಗ್ರೇಟ್ ಚೇಂಜ್. ಓಕೆ, ಇಂಡಿಯಾ ಇನ್ ಹೋಲ್ ಅಂತ ಕನ್ಸಿಡರ್ ಮಾಡಿದಾಗ ಇದು ಕರೆಕ್ಟ್ ಇದೆ. ಬಟ್ ನಾನು ಹೇಳೋದು, ಇವತ್ತಿನ ಮಕ್ಕಳಲ್ಲಿ ಮಕ್ಕಳಿಗೆ ತುಂಬ ರಿಸೋರ್ಸಸ್ ಅವೈಲೇಬಲ್ ಇದೆ. ಅದನ್ನು ಯೂಸ್ ಮಾಡಿಕೊಂಡು ಡೆಫಿನೆಟ್ಲಿ ಯು ಕ್ಯಾನ್ ಡೆವಲಪ್ ನ್ಯೂ ಸ್ಕಿಲ್ಸ್ ಆ್ಯಸ್ ವೆಲ್. ಡೋಂಟ್ ಸ್ಟಿಕ್ ಟು ಸಿಲೆಬಸ್. ದಿಸ್ ಈಸ್ ವಾಟ್ ಐ ಆಲ್ವೇಸ್ ಸಜೆಸ್ಟ್. ಹ್ಯಾವ್ ಒನ್ ಸ್ಕಿಲ್. ಜಸ್ಟ್ ಗಿವ್ 1 hour ಪರ್ ಡೇ. 1 hour ಅಷ್ಟೇ. ನೀವು ಯಾವುದಾದ್ರೂ ಆಗಿರ್ಬೋದು ಸ್ಕಿಲ್ಸ್. ಎಸ್ಪೆಷಲಿ ChatGPTನಲ್ಲಿ ನೀವು ಕೆಲವೊಂದು ಇನ್ಪುಟ್ಸ್ ಕೊಟ್ಟರೆ ಅದು ಹೇಳುತ್ತೆ ನಿನಗೆ ಯಾವ್ಯಾವ ಸ್ಕಿಲ್ಸ್ನ ನೀನು ಕಲಿಬೋದು ಫ್ಯೂಚರಿಸ್ಟಿಕ್ ಆಗಿರೋದು ಅಂತ. ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಎಸ್ಪೆಷಲಿ ಐ ಸಜೆಸ್ಟ್ ಲಿಫ್ಟ್ ಯುವರ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಆ್ಯಂಡ್ ರೈಟಿಂಗ್ ಸ್ಕಿಲ್ಸ್. ದ್ಯಾಟ್ ರಿಯಲಿ ಮ್ಯಾಟರ್ಸ್ ನಾವು, ಬಿಕಾಸ್ ಇನ್ ಫ್ಯೂಚರ್ ದ ವರ್ಲ್ಡ್ ಕಾಂಪಿಟೇಟಿವ್ ವರ್ಲ್ಡ್ ಕಡೆ ಹೋಗ್ತಾ ಇರೋದ್ರಿಂದ ಅಲ್ಲಿ ದ ರೈಟಿಂಗ್ ಸ್ಕಿಲ್ಸ್ನ ಚೆಕ್ ಮಾಡಿಬಿಟ್ಟು ಒಳಗೆ ತಗೋತಾರೆ. ಯಾಕೆಂದರೆ ದಟ್ ಈಸ್ ಒನ್ ಆಫ್ ದ ಹಾರ್ಡೆಸ್ಟ್ ಸ್ಕಿಲ್. ಇಟ್ ಹ್ಯಾಸ್ ಟು ಬಿ ಅಕ್ಯುಮುಲೇಟೆಡ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಒಂದು ದಿವ್ಸಕ್ಕೆ ಬರಲ್ಲ ಅದು. ನೀವು ಇವಾಗ ಪ್ರಾಕ್ಟೀಸ್ ಮಾಡ್ತಾ ಇದ್ದಂಗೆಲ್ಲ ನಿಮ್ಮ ರೈಟಿಂಗ್ ಸ್ಕಿಲ್ಸ್ ಇಂಪ್ರೂವ್ ಆಗಿರುತ್ತೆ. ಅದನ್ನು ಎಕ್ಸಾಮ್ ಪೇಪರ್ಸಲ್ಲಿ ನಾವು ನೋಡ್ಬೋದು. ಸೊ ಹಾಗಾಗಿ ರೈಟಿಂಗ್ ಸ್ಕಿಲ್ ಈಸ್ ಒನ್ ಆಫ್ ದ ಬೆಸ್ಟ್ ಸ್ಕಿಲ್ಸ್ ಟು ಲಿಫ್ಟ್. ಅದರಿಂದ ನಿಮಗೆ ಬೇರೆ ಅದರ್ ಸ್ಕಿಲ್ಸ್ ರಿಲೇಟೆಡ್ ಟು ಅಕಾಡೆಮಿಕ್ಸ್ ತುಂಬ ಇಂಪ್ರೂವ್ ಆಗುತ್ತೆ. ಅದು ಬೆನಿಫಿಟ್ಟು ಮಾಡಿಕೊಡುತ್ತೆ. ಓಕೆ, ಈ ರೀತಿ ಬೇರೆ ಬೇರೆ ಸ್ಕಿಲ್ಸ್ ಇದೆ. ಡ್ಯಾನ್ಸ್ ಇರ್ಬೋದು, ನಿಮ್ಮದು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇರ್ಬೋದು. ಅದಕ್ಕೆಲ್ಲ ನೀವು ಡೆಡಿಕೇಟೆಡ್ ಲರ್ನಿಂಗ್ ಟೈಮ್ ಕೊಡಬೇಕು. ಸುಮ್ಮನೆ ಟೈಮ್ ಪಾಸ್ ಆ್ಯಕ್ಟಿವಿಟಿ ನಾನು ಹೇಳ್ತಾ ಇಲ್ಲ. ಸ್ಕಿಲ್ ಡೆವಲಪ್ಮೆಂಟಿಗೆ ಎಫರ್ಟ್ ಹಾಕಿ ನೀವು ನೆಕ್ಸ್ಟ್ ಲೆವೆಲ್ ನೋಡುವಂತಹ ಒಂದು ಪ್ರವೃತ್ತಿನ ಬೆಳೆಸೋ ರೀತಿ ಒಂದು ವ್ಯಾಲ್ಯೂಬಲ್ ಟೈಮ್ನ ಕೊಡಬೇಕು. ಅದು ನಿಮಗೆ ತುಂಬ ಉಪಯೋಗ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ, ಸೊ ಇದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ನಾವು ನೋಡ್ತಾ ಹೋಗೋಣ. ಹೋಪ್ ನಿಮಗೆ ಅರ್ಥ ಆಗಿದೆ ಅನಿಸುತ್ತೆ. ಸಿಲೆಬಸ್ ಆಲ್ರೆಡಿ ಚೇಂಜ್ ಆಗಿದೆ, ವಿಚ್ ಈಸ್ ವೆರಿ ಫಂಡಮೆಂಟಲ್ ನೇಚರ್ ಆಫ್ ದ ಯೂನಿವರ್ಸ್. ಚೇಂಜ್ ಈಸ್ ಪರ್ಮನೆಂಟ್. ಸೊ ಅದಕ್ಕೆ ನಾವು ಅಡಾಪ್ಟ್ ಆಗಲೇಬೇಕು. ಓಕೆ, ಈಗ ನಾನು ಹೇಳಿದಾಗೆ ಮ್ಯಾಥಮೆಟಿಕ್ಸಲ್ಲಿ ಎಸ್ಪೆಷಲಿ ಏನು ಹೊಸ ಚಾಪ್ಟರ್ ಆ್ಯಡ್ ಮಾಡಿದ್ದಾರೆ, ಕ್ಲಾಸ್ 10 ನಿಮಗೆ ಆಲ್ರೆಡಿ ವಿಡಿಯೋ ಅವೈಲೇಬಲ್ ಇದೆ, ಡಿಸ್ಕ್ರಿಪ್ಷನಲ್ಲಿದೆ. ಅದನ್ನು ಹೋಗಿ ಚೆಕ್ ಮಾಡಿ. ನಿಮಗೆ ಒಂದ್ಸಲಿ ನೋಡಿದ್ರೆ ಒಂದು 1/2 hour ವಿಡಿಯೋ ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಓಕೆ, ವಾಟ್ ಈಸ್ ದಿಸ್ AP ಅಂತ. ಅದ್ರದ್ದು ಎಕ್ಸ್ಟೆಂಡೆಡ್ ವರ್ಷನ್ ಬಂದ್ಬಿಟ್ಟು ಜಿಯೋಮೆಟ್ರಿಕ್ ಪ್ರೋಗ್ರೆಷನ್, ಅದ್ರ ಮೇಲೂ ಕೂಡ ನಾನು ವಿಡಿಯೋ ಮಾಡ್ತೀನಿ. ಓಕೆ, ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.